ಆಗ್ತದೆ ಅನ್ನೋ ಒಂದು ವಿಶ್ವಾಸ ನನಗೆ ಕಾಣ್ತಾ ಇದೆ. ಈಗ ಈ ಕ್ಷೇತ್ರದಲ್ಲಿ ನಾವು ನಮ್ಮ ಮನ್ಸೂರ್ ಅವ್ರನ್ನ ನಿಲ್ಲಿಸಿದ್ದೇವೆ. ಬಹಳ ವರ್ಷದಿಂದ ಲೋಕಸಭೆಗೆ ಇಲ್ಲಿಂದ ನಮ್ಮ ಅಭ್ಯರ್ಥಿ ಗೆಲ್ಲಕ್ಕಾಗಿಲ್ಲ. ಆದ್ರೆ ನಾನು ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ನಾವು ಚುನಾವಣೆಗೆ ಮನ್ಸೂರ್ ಅವ್ರಿಗೆ ಟಿಕೆಟ್ ಕೊಡೋಕ್ಕಿಂತ ಮುಂಚಿತವಾಗಿ ನಾವು ಒಂದು ದೊಡ್ಡ ಸರ್ವೆಯನ್ನ ನಾವು ಮಾಡಿಸಿದ್ದೇವೆ. ಆ ಸರ್ವೆ ಏನ್ ಹೇಳ್ತದೆ ಅಂತಂದ್ರೆ, ಇಲ್ಲಿ ನಾನು ಬಿಜೆಪಿ ಬಗ್ಗೆ ಬೆಂಗಳೂರು ನಗರದಲ್ಲಾಗಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಬಿಜೆಪಿಯವರು ನನ್ನ ಮೇಲೆ ಗಾಳಿ ಇದೆ ಅಂತ ಗಮನಿಸಿದ್ರು. ಈಗಾಗಲೇ ಸುಮಾರು 13-14 ಜನ ಅಭ್ಯರ್ಥಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಬದಲಾಯಿಸಿದ್ದಾರೆ. ಬಿಜೆಪಿ ಗಾಳಿ ಇದ್ದಿದ್ರೆ, ಮೋದಿಯವರ ಗಾಳಿ ಇದ್ದಿದ್ರೆ ಯಾರನ್ನು ಕೂಡ ಅವರು ಬದಲಾಯಿಸಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬಹಳ ಉತ್ತಮವಾದಂತ ಆಡಳಿತವನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಅವರು ಅವರ ಅಭ್ಯರ್ಥಿಗಳನ್ನ ಅವರು ಗೆಲ್ಸ್ಕೊಳ್ಳುವಂತ ಒಂದು ಅವಕಾಶ ಇತ್ತು. ಅವಕಾಶ ಇತ್ತು. ಅದನ್ನ ಈ ಸಂದರ್ಭದಲ್ಲಿ ಅವರ ಅಭ್ಯರ್ಥಿಗಳು ಸೋಲ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಅವರು ಅಭ್ಯರ್ಥಿಗಳನ್ನ ಬದಲಾಯಿಸಿದ್ದಾರೆ. ಇದರಿಂದಲೇ ನಿಮ್ಗೆ ಅರ್ಥ ಆಗ್ತಾ ಇದೆ, ಇವತ್ತು ಅವರು ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡಿದ್ದಾರೆ. ಇಡೀ ಕೇಂದ್ರದಲ್ಲಿ 200ಕ್ಕೂ ಹೆಚ್ಚು ಸೀಟು ಅವರು ಎನ್ಡಿಎ ಒಕ್ಕೂಟ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿನ ಅವರಿಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವ್ರನ್ನ ಈಗಾಗಲೇ ಅವರ ಜೊತೆ ಇಲ್ಲ ಅಂತ ಹೇಳಿ ಎನ್ಡಿಎಗೆ ಸೇರಿಸ್ಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಜೆಡಿಎಸ್ ಇಂದ ಅವರು ಸೇರಿಸ್ಕೊಂಡಿದ್ದಾರೆ. ಇದರಿಂದ ಅವರ ಪಕ್ಷ ಬಹಳ ವೀಕ್ ಆಗಿದೆ ಅನ್ನೋದಕ್ಕೆ ಇದಕ್ಕಿನ್ನ ಇನ್ನೇನೋ ಸಾಕ್ಷಿ ಬೇಕಾಗಿಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಅಭ್ಯರ್ಥಿ ಏನು ಮನ್ಸೂರ್ ಇದ್ದಾರೆ, ವಿದ್ಯಾವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಸುಮಾರು 40ರಿಂದ 45 ಸಾವಿರ ಮಕ್ಕಳಿಗೆ ಇವತ್ತು ಎಲ್ಲ ಜಾತಿ ಎಲ್ಲ ವರ್ಗಕ್ಕೆ ಸೇರಿದಂತ ಬಹಳ ಪ್ರಸಿದ್ಧವಾದಂತ ಇಡೀ ದೇಶದಲ್ಲೇ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತಂದ್ರೆ ತನ್ನ ದೊಡ್ಡ ಹೆಸರಿದೆ. ಆ ಹೆಸರಿನಲ್ಲಿ ಇವತ್ತು ವಿದ್ಯಾಕ್ಷೇತ್ರದಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಮನ್ಸೂರ್ ಅಲಿ ಖಾನ್ ಅವರು ನಿಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಇವತ್ತು ಒಬ್ಬ ಎಜುಕೇಶನಿಸ್ಟ್ ಇವತ್ತು ಇಲ್ಲಿ ಬೆಳೀತಾರೆ. ನಮ್ಮ ಖಾದ್ರಿ ಶಾಮಣ್ಣವರು ಯಾವ ರೀತಿ ಹಿಂದೆ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಿಂತಿದ್ರು, ಹಂಗೆ ಇವತ್ತು ಒಳ್ಳೆ ವಿದ್ಯಾಸಂಸ್ಥೆಯನ್ನು ನಡೆಸ್ಕೊಂಡು ಬಂದಂತ ಒಬ್ಬ ವ್ಯಕ್ತಿ ಇವತ್ತು ಮನ್ಸೂರ್ ಅಲಿ ಖಾನ್ ಅವರು. ಇವತ್ತು ಬಹಳ ಸರಳತೆ, ಎಲ್ಲ ಜನಾಂಗ ಅವ್ರನ್ನ ಬಹಳ ಪ್ರೀತಿಯಿಂದ ನಡೆಸ್ಕೊಳ್ತದೆ. ಈ ಕ್ಷೇತ್ರದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ 3 ಜನ ಮಂತ್ರಿಗಳು ಕೂಡ ಇದ್ದಾರೆ. ನಾನು ಪುಟ್ಟಣ್ಣವರು ಗೆದ್ದರೆ ಅಂತ ವಿಶ್ವಾಸ ಇತ್ತು, ಆದ್ರೂ ಕೂಡ ಬಹಳ ಕಡಿಮೆ ಹಂತದಿಂದ ಅವರು ಸೋತಿದ್ದಾರೆ. ಮತ್ತೆ ಇವತ್ತು ಅವರಿಬ್ರು ಸೇರ್ಕೊಂಡ ಮೇಲೆ ವಿಧಾನ ಪರಿಷತ್ಗೆ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಅವರು ಗೆದ್ದು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಬೆಳೆದಿದ್ದಾರೆ. ಇಡೀ ನಮ್ಮ ಬಿಜೆಪಿಗೆ ಒಂದು ಜನತಾದಳಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ ಅನ್ಸಿದ್ದೀರಿ. ಇವತ್ತು ತಮ್ಗೆ ಹೇಳದಿಷ್ಟೇ, ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯನ್ನ ನಾನು ಸಿದ್ದರಾಮಯ್ಯವರು ಯಾವ ರೀತಿ ಸಿಗ್ನೇಚರ್ ಮಾಡಿ ನಿಮ್ಮ ಮನೆಗೆ ಕಾರ್ಡ್ ಅನ್ನ ಕಳಿಸ್ಕೊಟ್ಟಿದ್ದೋ, ಹಾಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿಗಳನ್ನ ನ್ಯಾಯ ಪತ್ರವನ್ನ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಾವು ಕಳಿಸ್ಕೊಡ್ತೇವೆ. ಈ ಒಂದು ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ವರ್ಷಕ್ಕೆ ನಾವು 24,000 ಗೃಹಲಕ್ಷ್ಮಿ ಕೊಟ್ರೆ ಕೇಂದ್ರ ಸರ್ಕಾರ ಬರ್ತದೆ, ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತೇಳಿ ಇವತ್ತು ನಾವು ಘೋಷಣೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾಳೆ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಬರ್ತಾ ಇದೆ. ಎಲ್ಲ ಧರ್ಮದವರು ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಯುವಕರಿಗೂ ಕೂಡ 3,000 ಬದಲು ಈಗಾಗಲೇ ಕೇಂದ್ರ ಪಕ್ಷ ನಮ್ಮ ಪಕ್ಷ ಎಐಸಿಸಿ ವತಿಯಿಂದ 1 ಲಕ್ಷ ರೂಪಾಯಿ ನಾವು ಘೋಷಣೆಯನ್ನ ಮಾಡಿದ್ದೇವೆ. ಇದಲ್ಲದೆ ಆರೋಗ್ಯದಲ್ಲಿ
ನಿಮ್ಮೆಲ್ಲರೂ ಕೂಡ ಆರೋಗ್ಯ ವಿಮೆಯನ್ನ 25 ಲಕ್ಷ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾವು ಘೋಷಣೆಯನ್ನ ಮಾಡಿದ್ದೇವೆ. ನುಡಿದಂತೆ ಯಾವ್ದಾದ್ರು ಒಂದು ಪಕ್ಷ, ಒಂದು ಸರ್ಕಾರ ಯಾವ್ದಾದ್ರು ಇದೆ ಅಂತಂದ್ರೆ ಇದು ಕಾಂಗ್ರೆಸ್ ಪಕ್ಷ. ನಮ್ಮ ಕರ್ನಾಟಕ ಒಂದು ದೊಡ್ಡ ಬುನಾದಿ. ಇವತ್ತು ತಾವೆಲ್ಲ ಸೇರಿ ಮನ್ಸೂರ್ ಅವ್ರಿಗೆ ಅತಿ ಹೆಚ್ಚು ಮತವನ್ನ ಕೊಟ್ಟು ಆಶೀರ್ವಾದ ಮಾಡಬೇಕು. ಇಲ್ಲಿ ಮನ್ಸೂರ್ ಅಲ್ಲ, ಇದು ಕ್ಯಾಂಡಿಡೇಟು. ನಾನು ರಾಜಾಜಿನಗರ ಕ್ಷೇತ್ರದಿಂದ ಹೇಳ್ತಾ ಇದ್ದೇನೆ, ನಾನು ಇಲ್ಲಿ ಓದಿದವನು, ನಾನು ಬೆಳೆದಿದ್ದವನು, ನನ್ನ ಮನೆಯಲ್ಲಿರೋನು, ನನ್ನನ್ನೇ ನೀವು ಗೆಲ್ಸ್ತಾ ಇದ್ದೀರಿ, ಸಿದ್ದರಾಮಯ್ಯನವನ್ನೇ ಗೆಲ್ಸ್ತಾ ಇದ್ದೀರಿ ಅಂತೇಳಿ ನಾವು ಆಶೀರ್ವಾದವನ್ನು ಮಾಡಬೇಕು. ನಾನೇ ನಿಮ್ಮ ಅಭ್ಯರ್ಥಿಯಿಂದ ತಿಳ್ಕೊಂಡು ಮನ್ಸೂರ್ ಖಾನ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ 5-6 ವರ್ಷಗಳಿಂದ ಮಾತ್ರ ನಮ್ಮ ದೇಶದ ಬಾವುಟವನ್ನ ಅವರ ಪಕ್ಷದ ಕಚೇರಿಗಳಲ್ಲಿ ಹಾರಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿದಂತ ಪಕ್ಷ, ಬಡವರಿಗಾಗಿಯೇ ಹುಟ್ಟಿದಂತ ಪಕ್ಷ, ನುಡಿದಂತೆ ನಡೆಯುವ ಪಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಈ 5 ಗ್ಯಾರಂಟಿಗಳನ್ನ ನಾವು ಏನು ಮಾತನ್ನ ಕೊಟ್ಟಿದ್ವಿ, ಆಡಳಿತ ಬರುವುದಕ್ಕಿಂತ ಮುಂಚೆ ಈ 5 ಗ್ಯಾರಂಟಿಗಳನ್ನು ಕೂಡ ತಮಗೆ ತಲುಪಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಮಾಡಿಕೊಂಡು ಬಂದಿದೆ. ಈಗ ಕೇಂದ್ರ ಸರ್ಕಾರದಿಂದ ಇನ್ನು 5 ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದ್ರೆ ಪ್ರತಿಯೊಬ್ಬ ಮಹಿಳೆಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಉಚಿತವಾಗಿ ಕೊಡುವಂಥದ್ದು. ಇವತ್ತು ರಾಜ್ಯದಲ್ಲಿ ಎಲ್ಲ ಗೃಹಲಕ್ಷ್ಮಿ ತೆಗೆದುಕೊಳ್ತಾ ಇದ್ದೀರಾ, ಅದು ನಮ್ಮ ರಾಜ್ಯ ಸರ್ಕಾರದ ಒಂದು ಯೋಜನೆ, ನಮ್ಮ ಗ್ಯಾರಂಟಿ. ಕೇಂದ್ರದಲ್ಲಿ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಉಚಿತವಾಗಿ ಕೊಡುವಂಥದ್ದು. ಯುವಕರಿಗೆ ಡಿಪ್ಲೊಮಾ ಪಾಸ್ ಆಗಿ BA BSc ಪಾಸ್ ಆಗಿ ಮುಗಿದ ತಕ್ಷಣ ಅವರಿಗೆ 1 ಲಕ್ಷ ರೂಪಾಯಿಗಳ ಒಂದು ಸ್ಟೈಫೆಂಡ್ ಕೊಡುವಂತ ಯೋಜನೆ. ಈ ತರ ಜೊತೆಯಲ್ಲಿ ರೈತರಿಗೆ ಕೃಷಿ ಮನ್ನಾ, ಕೃಷಿಗಾಗಿ ಸಾಲ ಕೊಡುವುದು 1 ಲಕ್ಷ ರೂಪಾಯಿಗಳ ತನಕ ಅವರಿಗೆ ಮನ್ನಾ ಮಾಡುವುದು. ಎರಡನೇದಾಗಿ, ಮೂರನೇದು ಆಶಾ ಕಾರ್ಯಕರ್ತರು ಅವರಿಗೆ ಡಬಲ್ ಪೇಮೆಂಟ್, ಅಂಗನವಾಡಿ ಕಾರ್ಯಕರ್ತರಿಗೆ ಡಬಲ್ ಪೇಮೆಂಟ್. ಈ ತರ ಇನ್ನು 25 ಭರವಸೆಗಳು, 5 ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರದ ಕಾಂಗ್ರೆಸ್ ಘೋಷಣೆಯನ್ನು ಮಾಡಿದೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ. ಕಾಂಗ್ರೆಸ್ ಪಕ್ಷ ಎಂದೂ ಕೂಡ ಜನರಿಗೆ ಶಾಂತಿ ಭಂಗ ಮಾಡುವಂತ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಜನರು ಬದುಕಿಗಾಗಿ, ಜನರು ಶಾಂತಿ ನೆಮ್ಮದಿಯಿಂದ ಮಾಡಬೇಕು ಅಂತ ಹೇಳಿ ಆಶಿಸುವಂತ ಪಕ್ಷ ಕಾಂಗ್ರೆಸ್ ಪಕ್ಷ.